ಮುಂಚೆ ಬಟ್ಟೆಗಳನ್ನ ಖರೀದಿ ಮಾಡಬಾರ್ದು, ಆಪಲ್ ತಿಂದ್ರೆ ಹೆಲ್ದಿ ಆಗಿರ್ತಾರೆ, ಈ ತರ ಸಾಕಷ್ಟು ಮೂಢನಂಬಿಕೆಗಳಿವೆ. ಇಲ್ಲೊಂದು ದೇಶ ಇದೆ, ಈ ದೇಶದಲ್ಲಿ ಗರ್ಭಿಣಿ ಸ್ತ್ರೀಯರು ನಾಯಿ ತಲೆಯನ್ನ ತಿಂತಾರೆ. ಇಷ್ಟಕ್ಕೂ ಆ ತಿನ್ನೋದಕ್ಕೆ ಏನಾದ್ರೂ ಕಾರಣ ಇದೆಯಾ? ಗರ್ಭಿಣಿಯರ ಆಹಾರ ಶೈಲಿ ಹಾಗೂ ಜೀವನ ಶೈಲಿಯಲ್ಲಿ ಸಾಕಷ್ಟು ಮೂಢನಂಬಿಕೆಗಳಿದೆ. ಫಾರ್ ಎಕ್ಸಾಂಪಲ್, ಕೇಸರಿ ಹಾಲನ್ನ ಕುಡಿದ್ರೆ ಮಕ್ಕಳು ಬೆಳ್ಳಗೆ ಹುಟ್ಟುತ್ತಾರೆ, ಮಕ್ಕಳು ಹುಟ್ಟೋಕ್ಕೂ ಮುಂಚೆ ಬಟ್ಟೆಗಳನ್ನ ಖರೀದಿ ಮಾಡಬಾರ್ದು, ಆಪಲ್ ತಿಂದ್ರೆ ಹೆಲ್ದಿ ಆಗಿರ್ತಾರೆ, ಈ ಥರ ಸಾಕಷ್ಟು ಮೂಢನಂಬಿಕೆಗಳಿದೆ. ಆದರೆ ಇಲ್ಲೊಂದು ದೇಶ ಇದೆ, ಈ ದೇಶದಲ್ಲಿ ಗರ್ಭಿಣಿ ಸ್ತ್ರೀಯರು ನಾಯಿ ತಲೆಯನ್ನ ತಿಂತಾರಂತೆ. ಹೌದು, ಹಾಗಾದ್ರೆ ಆ ದೇಶ ಯಾವುದು? ಇಷ್ಟಕ್ಕೂ ಆ ತಿನ್ನೋದಕ್ಕೆ ಏನಾದರೂ ಕಾರಣ ಇದೆಯಾ? ಇದರ ಕಂಪ್ಲೀಟ್ ಡೀಟೇಲ್ಸ್ನ ನೋಡ್ಕೊಂಡು ಬರೋಣ ಬನ್ನಿ. ಕೆಲವೊಂದು ನಂಬಿಕೆಗಳನ್ನ ಮಗು ಹಾಗೂ ಬಾಣಂತಿಯ ಸುರಕ್ಷತೆಗಾಗಿ ಅಂತ ನಮ್ಮ ಹಿರಿಯರು ಪಾಲಿಸ್ಕೊಂಡು ಬಂದಿದ್ದಾರೆ. ನಮ್ಮ ಸಂಸ್ಕೃತಿಯಲ್ಲಿ ಮಾತ್ರವಲ್ಲ, ವಿದೇಶಿ ಸಂಸ್ಕೃತಿಯಲ್ಲಿ ಕೂಡ ಕೆಲವೊಂದು ಮೂಢನಂಬಿಕೆಗಳು ಇಂದಿಗೂ ಪಾಲಿಸ್ತಾರೆ. ನಮ್ಮ ಕಡೆ ಗರ್ಭಿಣಿ ಮಹಿಳೆಯರು ಕೇಸರಿ ಹಾಲು ಕುಡಿದ್ರೆ ಮಗು ಸುಂದರವಾಗಿ ಹುಟ್ಟುತ್ತೆ, ಸೇಬು ತಿಂದರೆ ಹೆಲ್ದಿ ಆಗಿರುತ್ತೆ, ಈ ಥರ ಸಾಕಷ್ಟು ಪಾಲನೆಗಳನ್ನ ಮಾಡ್ಕೊಂಡು ಬಂದಿದ್ದೀವಿ. ಆದರೆ ಇಲ್ಲಿ ಗರ್ಭಿಣಿ ಮಹಿಳೆಯರು ಸಲಹೆಯನ್ನು ನೀಡ್ತಾರೆ. ಅಂದರೆ ಯಾವುದನ್ನು ತಿನ್ನಬೇಕು ಅಂತಂತಂದರೆ, ಇಲ್ಲಿ ನಾಯಿಯ ತಲೆ ಬುರುಡೆಯನ್ನು ತಿನ್ನುವಂತೆ ಗರ್ಭಿಣಿ ಮಹಿಳೆಯರಿಗೆ ಸಲಹೆಯನ್ನು ನೀಡ್ತಾರೆ. ಏನಪ್ಪ ಇದು ವಿಚಿತ್ರ ಅಂತ ನಿಮ್ಗೆ ಅನ್ನಿಸ್ಬೋದು, ಆದರೆ ಇದು ತುಂಬ ಇಂಟ್ರೆಸ್ಟಿಂಗ್ ಆಗಿ ಕೂಡ ಇದೆ. ನಮ್ಮ ಭಾರತದಲ್ಲಿ ಗರ್ಭಿಣಿ ಬಾಣಂತಿ ಶಿಶುವನ್ನು ನೋಡ್ಕೋಬೇಕು ಅಂತ ಕೆಲವು ಪದ್ಧತಿ ಸಲಹೆಗಳು ಇದ್ದಾವೆ. ಬೇರೆ ರಾಷ್ಟ್ರದಲ್ಲಿ ಅದರಲ್ಲೂ ಚೀನಾ ದೇಶದಲ್ಲಿ ಗರ್ಭಿಣಿ ಮಹಿಳೆಯರಿಗೆ ಸಂಬಂಧಿಸಿದ ನಂಬಿಕೆಗಳಂತೂ ಜಾಸ್ತಿ ಇದೆ. ನಮ್ಮ ಕಡೆ ಮಗು ಸುಂದರವಾಗಿ ಹುಟ್ಟಬೇಕು ಅಂತಂದರೆ ಬಾದಾಮಿ ತಿಂತೀವಿ, ಕೇಸರಿ ಹಾಲು ಕೊಡ್ತೀವಿ, ಈ ಥರ ಕೆಲವೊಂದು ವಿಷಯಗಳನ್ನ ಹೇಳ್ತೀವಿ. ಆದರೆ ಚೀನಾದಲ್ಲಿ ಮಗು ಸುಂದರವಾಗಿ ಹುಟ್ಟಬೇಕು ಅಂತಂದರೆ ನಾಯಿಯ ತಲೆ ಬುರುಡೆನ ತಿನ್ನಬೇಕು ಅಂತ ಹೇಳಿ ಸಜೆಸ್ಟ್ ಮಾಡ್ತಾರೆ. ಇದು ಇಲ್ಲಿ ಅನಾದಿ ಕಾಲದಿಂದಲೂ ನಡ್ಕೊಂಡು ಬಂದಿದೆ. ಇದು ತುಂಬ ವಿಚಿತ್ರ ಅನಿಸ್ಬೋದು, ಆದರೆ ಇಲ್ಲಿನ ನಂಬಿಕೆ ಪ್ರಕಾರ ಗರ್ಭಿಣಿ ಮಹಿಳೆಯರು ನಾಯಿಯ ತಲೆ ಬುರುಡೆಯನ್ನು ಬೇಯಿಸಿ ತಿನ್ನೋದ್ರಿಂದ ಉತ್ತಮ ಬೆಳವಣಿಗೆ ಆಗುತ್ತೆ, ಮಗು ಬೆಳ್ಳಗೆ ಸುಂದರವಾಗಿ ಜನಿಸುತ್ತೆ ಅಂತ ಅವ್ರು ನಂಬಿದ್ದಾರೆ. ಜೊತೆಗೆ ಇದು ಮಗುವಿನ ಮೇಲೆ ಧನಾತ್ಮಕ ರೀತಿಯಲ್ಲಿ ಪರಿಣಾಮ ಕೂಡ ಬೀರುತ್ತೆ ಅಂತ ಅವ್ರ ನಂಬಿಕೆ. ಸಂಶೋಧಕರಾದ ಕಾನ್ಸರ್ಲಿ ಅವರ ಪ್ರಕಾರ ಗರ್ಭಿಣಿ ಮಹಿಳೆಯರು ಬಿಳಿ ಬಣ್ಣದ ನಾಯಿಯ ತಲೆ ಬುರುಡೆಯನ್ನು ಬೇಯಿಸಿ ತಿಂದರೆ ಮಗು ಆರೋಗ್ಯಕವಾಗಿ ಮತ್ತು ಸುಂದರವಾಗಿ ಜನಿಸುತ್ತೆ ಅಂತ ಹೇಳ್ಬಿಟ್ಟು ಚೀನಾದ ಪುರಾತನ ಸಾಹಿತ್ಯಗಳಲ್ಲಿ ಒಂದಾದ ತೈಚಾಮ್ ಶೂದಲ್ಲಿ ಉಲ್ಲೇಖ ಆಗಿದೆ. ಅಷ್ಟೇ ಅಲ್ಲದೆ ಚೀನಾದಲ್ಲಿ ಇನ್ನೊಂದು ವಿಚಿತ್ರ ನಂಬಿಕೆಯನ್ನು ಕೂಡ ಪಾಲನೆ ಮಾಡ್ತಾರೆ. ಗರ್ಭಿಣಿಯರು ಸಂಜೆ ನಂತರ ಊಟ ಮಾಡುವಾಗ ಅವರ ಚಿಕ್ಕ ಬಟ್ಲಿನಲ್ಲೇ ಅವರ ಅನ್ನವನ್ನು ಹಾಕೊಂಡು ತಿನ್ನಬೇಕು. ಇದರಿಂದ ಮಗುವಿನ ತಲೆ ಕೂಡ ಚಿಕ್ಕದಾಗಿ ಮತ್ತು ಸುಂದರವಾಗಿರುತ್ತೆ ಅನ್ನೋದು ಇವ್ರ ನಂಬಿಕೆ ಆಗಿದೆ. ನೋಡಿದ್ರಲ್ಲ, ಇದೆಂಥ ವಿಚಿತ್ರ ಪದ್ಧತಿ. ಅಂದರೆ ಗರ್ಭಿಣಿಯರು ತಮ್ಮ ಮಕ್ಕಳು ಸುಂದರವಾಗಿ ಹುಟ್ಟಬೇಕು ಅಂತ ಹೇಳಿ ನಾಯಿ ಬುರುಡೆನ ತಿಂತಾರೆ ಅಂತಂದರೆ ನಿಜಕ್ಕೂ ಇದು ವಿಚಿತ್ರ ಅನ್ಸುತ್ತೆ ಅಲ್ವಾ? ಇದಾಗಿತ್ತು ಇವತ್ತಿನ ಸ್ಪೆಷಲ್ ಸ್ಟೋರಿ. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್. ಕ್ಯಾಮ್ರಾಮ್ಯಾನ್ ಗಿರಿಬಾಬು ಜೊತೆ ಚಂದನ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.